ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶೋಭಾ ಎಂ ಹತ್ತಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣು ಶರಣಾರ್ಥಿ. ನಿಮಗೂ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ ನೀವು? ಮೂಲತಃ ಬಿಜಾಪುರದವರು. ಇಲ್ಲೇ ಬೆಂಗಳೂರಲ್ಲಿ ಯಶವಂತಪುರಲ್ಲಿ ಇದ್ದೀವಿ 30 ವರ್ಷದಿಂದ. ಹೌದಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ನಾವು ಬಿಜಾಪುರ ಸೈಡ್ದು ಒಂದು ಸುರುಳಿ ಹೋಳಿಗೆ ಅಂತ, ಒಂದು ಹೀರೆಕಾಯಿ ಚಟ್ನಿ. ಓಕೆ, ಹೌದಾ? ಫಸ್ಟ್ ಯಾವುದು? ಹೀರೆಕಾಯಿ ಚಟ್ನಿ. ಹೀರೆಕಾಯಿ ಚಟ್ನಿ. ಓಕೆ. ಹೀರೆಕಾಯಿ ಚಟ್ನಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹೀರೆಕಾಯಿ ಬೇಕು, ಜೀರಿಗೆ, ಕರಿಬೇವು ಸೊಪ್ಪು, ಉಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಓಕೆ, ಇದಿಷ್ಟೇನಾ? ಓಕೆ, ಸರಿ. ಹೀರೆಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯ ತರಕಾರಿ. ಇಲ್ಲಿ ಈ ತರ ಸ್ಟೈಲ್ ಮಾಡುವಂಥದ್ದು ಬಿಜಾಪುರ ಸೈಡ್. ನಮ್ಮ ಜೋಳದ ರೊಟ್ಟಿಗೆ ಚೆನ್ನಾಗಿ. ಹೌದಾ? ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು. ಓಕೆ, ಶುರು ಮಾಡೋಣ. ಫಸ್ಟ್ ಏನು ಬೇಕು? ಅದು ಬಾಣಲೆನಾ? ಸ್ಟವ್ ಗ್ಯಾಸ್ ಹಚ್ಕೊಂಡ್ಬಿಡ್ತೀರಾ? ಸೊ ಬಿಜಾಪುರದಲ್ಲಿ ಎಲ್ಲಿ ಅಂದ್ರೆ ಸಿಟಿಯಲ್ಲೇನಾ? ಸಿಟಿಯಲ್ಲಿ. ಹೌದಾ? ಅಂದ್ರೆ ನಿಮ್ದು ತಾಯಿ ಮನೆನಾ? ತಾಯಿ ಮನೆ ಗುಲ್ಬರ್ಗ. ಗುಲ್ಬರ್ಗ ಅಫ್ಜಲ್ಪುರ. ನಮ್ಮ ಯಜಮಾನ್ರದ್ದು ಬಿಜಾಪುರ. ಓಕೆ ಓಕೆ. ಎಣ್ಣೆನಾ? ಸೊ ಈಗ ಇಲ್ಲಿ ಬೆಂಗಳೂರಲ್ಲಿ ಯಾರೆಲ್ಲ ಇದ್ದೀರಾ? ಬೆಂಗಳೂರಲ್ಲಿ ಮಗ, ಸೊಸೆ, ನಮ್ಮ ಮನೆಯವರು ಇದ್ದೀವಿ. ಮಗಳು ಅಮೆರಿಕದಲ್ಲಿ ಇರೋದು. ಹೌದಾ? ಮಗಳಿಗೆ ಒಂದು ಮೊಮ್ಮಗಳು, ಮಗನಿಗೆ ಒಂದು ಮೊಮ್ಮಗಳು, 2 ಮೊಮ್ಮಕ್ಕಳು ಇದ್ದಾರೆ. ಓಕೆ. ಈಗ ಮಗನ ಮಕ್ಕಳು, ಮಗನಿಗೆ ಒಂದು ಹೆಣ್ಮಗಳು ಇದ್ದಾಳೆ, ನಿಮ್ಮ ಜೊತೆನೇ ಇರೋದು. ಸೊ ಎಷ್ಟು? 1-2 ಸ್ಪೂನ್ ಎಣ್ಣೆ. ಹೀರೆಕಾಯಿನ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕಾ? ಆಮೇಲೆ ಹಸಿಮೆಣಸಿನ್ಕಾಯಿ, ಹೀರೆಕಾಯಿ ಎರಡೇ ಹುರಿಯೋದು. ಏನು ಹಾಕೋತೀರಾ? ಆಮೇಲೆ ಹಸಿಮೆಣಸಿನ್ಕಾಯಿ. ಸೊ 1 ಬೌಲ್ ಅಷ್ಟು ಹೀರೆಕಾಯಿಗೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿ. ಓಕೆ, ಸರಿ. ಅದು ಹುರಿಬೇಕಾ? ಹುರಿಬೇಕು ಬಣ್ಣ ಬರೋವರೆಗೂ. ಮೊಮ್ಮಗಳು ಅಂತ ಹೇಳಿದ್ರಲ್ಲ, ಎಷ್ಟು ದೊಡ್ಡವಳು? ಮೊಮ್ಮಗಳು, ಮಗಳಿಗೆ 6 ವರ್ಷದವಳು. ಓಕೆ. ಮಗನಿಗೆ ಇವಾಗ 3 ವರ್ಷ. ಹೆಣ್ಮಗುನೇನಾ? ಮಗನಿಗೂ ಹೆಣ್ಮಗು, ಮಗಳಿಗೂ ಹೆಣ್ಣು. ಓಕೆ. ಏನು ಹೆಸರು ಈಗ ನಿಮ್ಮ ಜೊತೆ ಇರುವ? ಇವಾಗ ನನ್ನ ಜೊತೆಗಿರೋಳು ಮೊಮ್ಮಗಳ ಹೆಸರು ಸನಾ, ಮಗಳ ಮೊಮ್ಮಗಳ ಹೆಸರು ರಿದ್ವಿ ಮತ್ತೆ ಸನಾ. ಓಕೆ. ಚೆನ್ನಾಗಿಟ್ಟಿದ್ದೀರಾ ಹೆಸರು, ಸ್ಪೆಷಲ್ ಆಗಿದೆ. ಏನು ಸನಾ ಅಂದ್ರೆ? ಸನಾ ಅಂದರೆ ನಮ್ಮಮ್ಮವ್ರ ತಾಯಿ ಹೆಸರು ಇಟ್ಟಿರೋದು. ನಮ್ಮಮ್ಮ ಹೆಸರು ಸುಜ್ಞಾನಿ ಅಂತ, ನೆನಪಿನ್ಕೋಸ್ಕರ. ಸುಜ್ಞಾನಿ ಅಂದರೆ ಒಂಥರ ಕರೆಯಕ್ಕೆ ಇಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಶಾರ್ಟಾಗಿ ನಮ್ಮ ಮಗ ಸನಾ ಅಂತ ಇಟ್ಟಿರೋದು. ಒಂಥರ ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ. ಸೊ ಈಗ ಮನೇಲಿ ಯಾರು ಮಾಡೋದು ಇವಾಗ? ಇವಾಗ ನಮ್ಮ ಸೊಸೆನೂ ಇರ್ತಾರೆ. ಇವಾಗ ರಾಮಯ್ಯ ಕಾಲೇಜಲ್ಲಿ ಹೋಗ್ತಾ ಇದ್ರು ಇಷ್ಟು ದಿವಸ. ಓದ್ತಾ ಇದ್ಲ? ಇಲ್ಲ, ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರಾ? ಓಕೆ ಓಕೆ. ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಾಡಿ ಹೋಗ್ತಾರೆ. ಚಪಾತಿ, ಪಲ್ಯ, ನಮಗೆ ಜೋಳದ ರೊಟ್ಟಿಗಳೆಲ್ಲ. ಬಿಜಾಪುರದ ಅಡುಗೆನೇ. ನಾವು ಬೆಂಗಳೂರಲ್ಲಿ ಇಷ್ಟು ವರ್ಷ ಇದ್ರು ನಮ್ಮ ಮನೆಯವ್ರಿಗೂ ನನಗೂ ರೊಟ್ಟಿ ಮಾಡಬೇಕು, ಅವ್ರಿಬ್ಬರಿಗೂ ಚಪಾತಿ, ಮಾಮೂಲು ಅನ್ನ. ಸೊಸೆಯಲ್ಲಿನವರು? ಸೊಸೆ ಅವರು ನಮ್ಮ ಕಡೆಯವ್ರೆ, ಬಿಜಾಪುರ ಹತ್ರ ಜಮಖಂಡಿ ಅವರು, ಇಲ್ಲೇ ಇರೋದು. ಅವರು ನಿಮ್ಮೂರ್ ಸೈಡೇನೆ? ನಮ್ಮ. ಹಾಗಾಗಿ ಹೆಚ್ಚಾಗಿ ಅಲ್ಲಿನ ಸೈಡಿನ ನಮ್ಮ ಸೈಡ್ ಅಡಿಗೆನೆ ಮಾಡೋದು. ಅನ್ನ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಮಾಡೋದು. ರೊಟ್ಟಿ, ಚಪಾತಿ ಇದೇ ಜಾಸ್ತಿ. ಓಕೆ ಓಕೆ. ಚೆನ್ನಾಗಿರುತ್ತೆ ಅದೊಂಥರ. ಎಲ್ಲ ಅನ್ನ ತಿನ್ನಕ್ಕಿಂತ ಶಕ್ತಿ, ಒಳ್ಳೆಯದು. 1 ಬೌಲ್ ಮಾಡಿದ್ರೆ ಅದೇ 2 ಟೈಮಿಗೂ ಆಗುತ್ತೆ. ರೊಟ್ಟಿ ಜಾಸ್ತಿ, ಚಟ್ನಿ ಪುಡಿಗಳು, ಪಲ್ಯಗಳು ಇದೇ ಜಾಸ್ತಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಏನಂದ್ರೆ ಈ ಧಾನ್ಯಗಳು, ಕಾಳುಗಳೆಲ್ಲ ಹೆಸರು ಕಾಳು, ಹುರುಳಿಕಾಳು, ಸ್ವಲ್ಪ ಸೊಪ್ಪು. ಬಿಜಾಪುರ ಆ ಸೈಡ್ ಎಲ್ಲ ಸ್ವಲ್ಪ ಅದೇ ಅಲ್ವಾ, ಸೊಪ್ಪುಗಳು ಜಾಸ್ತಿ. ಬೇಳೆನಲ್ಲಿ ಸೊಪ್ಪು ಹಾಕ್ಬಿಟ್ಟು ಪಲ್ಯ. ಈ ತರ ಇನ್ನೇನು ಚಟ್ನಿಗಳು ಮಾಡ್ತೀರಾ? ಇನ್ನು ಇದೇ ತರ ಟೊಮೆಟೊ ಕಾಯಿ ಬರುತ್ತಲ್ಲ, ಕಾಯಿ ಮಾಡ್ತೀವಿ. ಆಮೇಲೆ ಸೀಬೆಕಾಯಿದು, ಬೆಂಡೆಕಾಯಿದು, ಸೀಬೆಕಾಯಿದು ಚಟ್ನಿ ಮಾಡ್ತೀವಿ. ಸೀಬೆಕಾಯಿ ತಿಂತೀವಲ್ಲ ನಾವು, ಸೀಬೆಕಾಯಿ ಇದೇ ತರ ಅದು ಹುರಿಯಂಗಿಲ್ಲ, ಹಸಿದೇನೆ ಹೆಚ್ಚಿಬಿಟ್ಟು ಅದಕ್ಕೂ ಬೆಳ್ಳುಳ್ಳಿ, ಒಂಚೂರು ಬೆಲ್ಲ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು, ಬೇಕಂದ್ರೆ ಈರುಳ್ಳಿ ಸಣ್ಣಗೆ ಹೆಚ್ಚಿ ಮೇಲೆ ಮಿಕ್ಸ್ ಮಾಡಿ. ಬೆಂಡೆಕಾಯಿ ಎಲ್ಲ ನಮಗೆಲ್ಲ ಬರೀ ತಿಂದು ಗೊತ್ತು, ಮಾಡ್ತಿಲ್ಲ. ಬೆಂಡೆಕಾಯಿ, ಟೊಮೆಟೊ ಕಾಯಿದು ಚೆನ್ನಾಗಿರುತ್ತೆ. ಟೊಮೆಟೊ ಕಾಯ್ದು ಆದ್ರೂ ಪರವಾಗಿಲ್ಲ, ತಿಂದಿದ್ದೀನಿ. ಸೀಬೆಕಾಯಿದು ಸ್ವಲ್ಪ ಹೊಸ ಚೆನ್ನಾಗಿ ನಮ್ಮ ಕಡೆ ಮಾಡ್ತಿದ್ದೆ. ಆಯ್ತಾ? ರೊಟ್ಟಿ ಇನ್ನೇನು ಮಾಡ್ಬೇಕು? ಹುರಿಯೋದಕ್ಕೆ ಬೇರೆ ಏನು ಇಲ್ವಾ? ಹೀರೆಕಾಯಿ ಮತ್ತೆ ಮೆಣಸಿನ್ಕಾಯಿ ಎರಡೇ ಹುರಿಯೋದು. ಓಕೆ. ಹೀಗೇನು ಏನು ಮಾಡೋದು? ಮಿಕ್ಸಿ ಜಾರ್ ಕೊಡೋದಾ? ಬೇರೆ ಇದಕ್ಕೆ ಹಾಕೋಕ್ಕಿದೆಯಾ ಅದು ಮಿಕ್ಸಿ ಜಾರ್ಗೆ? ಜೀರಿಗೆ, ಉಪ್ಪು ಅದೆಲ್ಲ ಐಟಮ್.
ನಮ್ದು ಇಲ್ಲಿ ಯಶವಂತಪುರದಲ್ಲಿ ದೇವಸಂದ್ರದಲ್ಲಿ ಅಕ್ಕನ ಬಳಗ ಇದೆಯಲ್ವಾ, ಅಲ್ಲಿ ನಾವು ಮೆಂಬರು. ದೇವಸಂದ್ರ ಅಕ್ಕನ ಬಳಗ. ತಿಂಗಳಿಗೆ ಫಸ್ಟ್ ಸ್ಯಾಟರ್ಡೆ ಒಂದ್ಸಲ ಎಲ್ಲ ಸೇರ್ತೀವಿ. ವಚನಗಳು, ಹಾಡ, ಬಸವಣ್ಣವ್ರದ್ದು. ಹೇಗಾಗ್ತಾ ಇದೆ ಆಕ್ಟಿವಿಟಿ? ಚೆನ್ನಾಗಿದೆ. ದೇವಸಂದ್ರ ಅಕ್ಕನ ಬಳಗಕ್ಕೆ ನೀವು ಬಂದಿದ್ರಲ್ವಾ? ನಾನು ಬಂದಿದ್ದೀನಿ. 2 ದಿವಸ ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಮತ್ತೆ ಎಲ್ಲರೂ ತುಂಬಾ ಪ್ರತಿಭಾವಂತರು ಇದ್ದಾರೆ. ಎಲ್ಲ ನಮ್ಮ ಕಡೆಯವರು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಹೌದು. ಮತ್ತೆ ಎಲ್ಲರೂ ಎಲ್ಲ ಆಕ್ಟಿವ್ ಆಗಿ ಇದ್ದೀರಾ ಅಲ್ವಾ? ಎಲ್ಲ ಹೆಣ್ಣು ಎಂದೊಂದು ಬ್ಯುಸಿ ಆಗಿದ್ರು ಕೆಲಸದಲ್ಲಿ ಎಲ್ಲ ಫಸ್ಟ್ ಸ್ಯಾಟರ್ಡೆ ಅಂತೂ ಯಾರು ಮಿಸ್ ಮಾಡೋದಿಲ್ಲ. ಎಲ್ಲ ಸೇರಿ 1 ಸ್ಪೂನ್ ಜೀರಿಗೆ. ಓಕೆ. ಮತ್ತೆ ಏನ್ ಬೇಕು ಹೇಳಿ? ಸ್ವಲ್ಪ ಕರ್ಬೇವು ಸೊಪ್ಪು. ಸೊ ಈಗ ಏನಾದ್ರು ಕಾರ್ಯಕ್ರಮ ಮಾಡಿದ್ರಾ ಅಕ್ಕನ ಬಳಗ? ಮೊನ್ನೆ ಅಕ್ಕನ ಜಯಂತಿ, ಬಸವಣ್ಣವ್ರ ಜಯಂತಿ, ಅದು ಚೆನ್ನಾಗಿ ಎಲ್ಲ ನಡೆಸಿ. ನೀವು ಹೋಗ್ತಾ ಇರ್ತೀರಾ ರೆಗ್ಯುಲರ್ ಆಗಿ? ಎಷ್ಟು ಜನ ಇದ್ದಾರೆ ಮೆಂಬರ್ಸ್? ತುಂಬಾ ಜನ ಮೆಂಬರ್ಸ್ 50-60 ಜನ ಇದ್ದಾರೆ. ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ. ಹೌದಾ? ಎಲ್ರಿಗೂ ಹಿಂಗೆ ನಮ್ಮ ತರ ಮೊಮ್ಮಕ್ಕಳು, ಸ್ಕೂಲು, ಸೊಸೆ ಅಂದ್ರೆಲ್ಲ ಕೆಲ್ಸಕ್ಕೆ ಹೋಗೋರ್ಗೆ ಸ್ವಲ್ಪ ಕಷ್ಟ ಬರೋದು. ಸ್ವಲ್ಪ ಮೊಮ್ಮಕ್ಕಳು ನೋಡ್ಕೊಳ್ಳೋ ಕೆಲಸ ಅದು ಇದೆಲ್ಲ ಬಂದ್ಬಿಟ್ಟು. ಆದ್ರೂ ಮಾಮೂಲಿ ಯಾರು ಅಷ್ಟೊಂದು ಮಿಸ್ ಮಾಡೋದಿಲ್ಲ. ತುಂಬಾ ಆಕ್ಟಿವ್ ಇದ್ರು. ನನಗೂ ತುಂಬಾ ಖುಷಿ ಆಯ್ತು. ತುಂಬಾ ಹಾಡೆಲ್ಲ ಹೇಳೋರು, ವಚನ ಹೇಳೋದು, ವಚನ ವಿಶ್ಲೇಷಣೆ ಮಾಡುವಂತದ್ದು, ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರಿ. ಬಹಳ ಸಂತೋಷ. ಬೆಳ್ಳುಳ್ಳಿ ಹಾಕ್ತೀನಿ. 1 ಸ್ಪೂನ್ ಸಾಕಾಗತ್ತಾ? ಕೊತ್ತಂಬರಿ ಸ್ವಲ್ಪ ಉಪ್ಪು ಕೊಡಿ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ಮಾಡಿ. ಸರಿ. ಈಗ ಹೀರೆಕಾಯಿ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀರಾ. ಈಗ ಇನ್ನೊಂದು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀರಲ್ವಾ? ಯಾವ ಅಡುಗೆ ಇದು? ಸುರುಳಿ ಹೋಳಿಗೆ ಅಂತ. ಸುರುಳಿ ಹೋಳಿಗೆನಾ? ಇದು ಯಾವ ಕಡೆದಿದು? ಬಿಜಾಪುರ ಸೈಡ್ ಇದೆ ಅಡುಗೆ. ಸಿಹಿ ತಿಂಡಿನ ಇದು? ಓಕೆ. ಈ ಸುರುಳಿ ಹೋಳಿಗೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮೈದಾ ಹಿಟ್ಟು, ತುಪ್ಪ, ಸಕ್ಕರೆ ಪೌಡರ್. ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು. ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀರಾ. ವಾಸನೆಗೆ ಸ್ವಲ್ಪ ಜಾಯಿಕಾಯಿ. ಯಾವ ಕಾಯಿ? ಜಾಯಿಕಾಯಿನ ಹಾಕೊಂಡಿದ್ದೀರಾ. ಅದು ಮಿಕ್ಸಿಗೆ ಹಾಕ್ಬಿಡೋದು? ಮಿಕ್ಸಿಗೆ ಸಕ್ಕರೆನೂ ಮತ್ತೆ ಜಾಯಿಕಾಯಿನೂ 2 ಸೇರಿ ಮಿಕ್ಸಿ. ಪರಿಮಳ ಚೆನ್ನಾಗಿ ಘಮ ಬರ್ಲಿ ಅಂತ. ಸರಿ. ಅದು ಯಾವಾಗ್ಲೂ ಆತರ ಮಾಡ್ತೀರಾ? ಸ್ವೀಟ್ಗೆ ಯಾವಾಗ್ಲೂ ಹಾಕ್ತೀರಾ? ಇದಕ್ಕೆ ಮಾತ್ರ ಜಾಸ್ತಿ ಹಾಕೋದು. ಆಮೇಲೆ ಗೋಧಿ ಹುಗ್ಗಿ ಅಂತ ಮಾಡ್ತೀವಿ ಸಾಮಾನ್ಯ ಸ್ವೀಟ್. ಜಾಯಿಕಾಯಿ. ಹೌದಾ? ಮಿಕ್ಕಿದಕ್ಕೆಲ್ಲ ಏಲಕ್ಕಿ ಹೆಚ್ಚಾಗಿ ಹಾಕ್ತಾರೆ. ಏಲಕ್ಕಿ ಬದಲು ಇದು ಒಂಥರ ಪರಿಮಳ ಬೇರೆ ಪರಿಮಳ ಬರುತ್ತೆ. ಏಲಕ್ಕಿ ಹಾಕಿದ್ರೆ ಇದನ್ನ ಹಾಕಲ್ಲ. ಓಕೆ, ಸರಿ. ಓಕೆ, ಶುರು ಮಾಡೋಣಲ್ಲ. ಫಸ್ಟ್ ಏನ್ ಬೇಕು? ಇವಾಗ 1 ಬೌಲ್ ಕೊಡಿ. ಏನ್ ಬೇಕು? ಫಸ್ಟ್ ಮೈದಾ ಹಿಟ್ಟು. ಮೈದಾ ಹಿಟ್ಟು. ಮತ್ತೆ ಇನ್ನೇನು ಬಿಜಾಪುರ ಸೈಡ್ ಅಲ್ಲೆಲ್ಲ ಇನ್ನೇನು ಸ್ವೀಟ್ಗಳು ಅಂದ್ರೆ ಜಾಸ್ತಿ ನಾವು ಅಮಾವಾಸ್ಯೆ, ಹುಣ್ಣಿಮೆ, ಒಬ್ಬಟ್ಟೆ ಜಾಸ್ತಿ ಮಾಡೋದು. ಕಡಲೆಬೇಳೆ ಹೋಳಿಗೆ ಜಾಸ್ತಿ. ಆಮೇಲೆ ಹುಗ್ಗಿ, ಆಮೇಲೆ ಹಾಲಿನ ಖೀರ್ ಅಂತ ಮಾಡ್ತೀವಿ. ಮಾದ್ಲಿ ಅಂತ ಚಪಾತಿ ಪೀಸ್ ಮಾಡಿಬಿಟ್ಟು. ಗೊತ್ತು. ಮಾದ್ಲಿ ಅಂತ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಬೇಕು. ಹೌದಾ? ಸಿಹಿ ತಿಂಡಿಗೂ ಉಪ್ಪು ಹಾಕ್ತೀರಾ? ಚಿಟಿಕೆ ಸುಮ್ಮನೆ ಒಂದಿಷ್ಟು ಸುಮ್ಮನೆ ಟೇಸ್ಟ್. ಕೆಲವರು ಹಾಕ್ತಾರೆ. ಚಪಾತಿ ಪೂರಿ ಹಿಟ್ಟು ತರ ಕಲಿಸ್ಕೊಂಡು. ಸರಿ. ಸ್ವಲ್ಪ ಗಟ್ಟಿ ಅಂದ್ರೆ ಮೆತ್ತಗಾದ್ರೆ ತೆಳುವಾಗಿ ಲಟ್ಸಕ್ ಬರಲ್ಲ, ದಪ್ಪ ಬರುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ತೆಳುವಾಗಿ ಬರುತ್ತೆ. ಕರ್ಚಕಾಯಿಗೆಲ್ಲ ಎಲೆ ಮಾಡ್ತೀವಲ್ವ, ಅದೇ ತರ ಸೇಮ್ ಮಾಡೋದು. ಮತ್ತೆ ಇನ್ನೇನು ಹವ್ಯಾಸಗಳೆಲ್ಲ ಏನಿದೆ ನಿಮ್ಗೆ? ಹವ್ಯಾಸಗಳು ಮಾಮೂಲು ಮನೆಯಲ್ಲೆಲ್ಲ ಬೆಳಗ್ಗೆ ಲಿಂಗ ಪೂಜೆ, ಪ್ರಸಾದ, ಮಾಮೂಲಿ ಎಲ್ಲ. ಇದು ಬಸವ ಚಾನಲ್ ನೋಡ್ತೀರಾ? ಬಸವ ಚಾನಲ್ ನೋಡ್ತೀವಿ ದಿನ. ನಿಮ್ಗೆ ಖಾನಾವಳಿ ನಮ್ಮ ಅಡುಗೆ, ನಮ್ಮ ಊರ್ ಕಡೆ ಅಡುಗೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರಲ್ವಾ. ಗೋಧಿ ಹುಗ್ಗಿ, ಮಾದ್ಲಿ, ಶೇಂಗಾ ಹೋಳಿಗೆ ದಿನ ಮಧ್ಯಾಹ್ನ ನೋಡ್ತೀವಿ. ಚೆನ್ನಾಗಿ ನಡೆಸ್ಕೊಡ್ತೀರ ನೀವು? ನೋಡ್ತೀವಿ ಬಸವ ಚಾನಲ್. ನಾವು ಎಷ್ಟು ದಿವಸದಿಂದ ಬರ್ಬೇಕು ಅನ್ಕೋತಾ ಇದ್ದೀವಿ, ಆದ್ರೆ ಯಾವತ್ತೂ ಬಂದಿಲ್ಲ. ಹೆಂಗಪ್ಪ ಅನ್ಕೊಂಡಿದ್ದೀವಿ. ಬಂದು ಇವತ್ತು ನಿಮ್ಮ ಊರಿಂದ ಅಡಿಗೆನೆ ಮಾಡ್ತಾ ಇದ್ದೀವಿ. ಅವರು ಅನ್ಸೂಯಿ ಅವರು ಇಲ್ಲ ಬನ್ನಿ, ಎಲ್ಲ ಮನೆ ತರಾನೇ ಇರುತ್ತೆ, ಅವರೆಲ್ಲ ನಮಗ್ ಪರಿಚಯ ಬನ್ನಿ ಅಂತ ಅವರೇ ಬೆಳಿಗ್ಗೆ ಕರ್ಕೊಂಡು ಬಂದ್ರು. ಬಹಳ ಖುಷಿ ಆಯ್ತು. ಮತ್ತೆ ಮನೆಯಲ್ಲೆಲ್ಲ ಮಾಡ್ತೀವಿ, ಇಲ್ಲೆಲ್ಲ ಕ್ಯಾಮ್ರಾ ಮುಂದಂದ್ರೆ ಒಂಥರ ಭಯ. ಏನಿಲ್ಲ, ಮನೆ ಅಂತಾನೆ ಅನ್ಕೊಂಡ್ ಮಾಡೋದು ಅಷ್ಟೇ. ನೀರ್ ಸಾಕಾಗತ್ತ? ಚೂರ್ ಬೇಕಾಗತ್ತೆ. ಮತ್ತೆ ಬೇರೆ ಇನ್ನೆಲ್ಲ ಕಾರ್ಯಕ್ರಮ ನೋಡಿದೀರಾ? ನಮ್ಮ ವಚನಗಳು, ಮಧ್ಯಾಹ್ನ ಅಕ್ಕನ ಬಳಗ ಕಾರ್ಯಕ್ರಮ ಬರುತ್ತಲ್ವಾ, ನಮ್ದು ಅಕ್ಕನ ಬಳಗ ಕಾರ್ಯಕ್ರಮ 3-4 ಸಲ ಬಂದಿದೆ. ಹೌದು, ಚೆನ್ನಾಗಿಲ್ಲ, ವಚನಗಳು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ಅದೇ ತರ ಬೇರೆ ಅಕ್ಕನ ಬಳಗದ್ದು ಎಲ್ಲ ಕಾರ್ಯಕ್ರಮ ನೋಡ್ತಾ ಇರ್ತೀವಿ. ಧಾರವಾಡದವರು,
ಹುಬ್ಳಿಯವರೆಲ್ಲ ಚೆನ್ನಾಗೆಲ್ಲ ಹಾಡ ಬೆಳಗ್ಗೆ ಅಂತೂ ದೇವ್ರ ನಾಮಗಳು ಚೆನ್ನಾಗಿ ಬರುತ್ತೆ. ಲಿಂಗ ಪೂಜೆದೆಲ್ಲ ತೋರಿಸ್ತಾರೆ. ಹೌದೌದು. ಸೊ ನೀವು ಕೂಡ ಅದೇ ಅದೇ ಥರ ಸೇಮ್ ಬಸವಣ್ಣನವರು ವಚನ ಹೇಳ್ಕೊಂಡು ಲಿಂಗ ಪೂಜೆ ಮಾಡದೆ ನಾವು ನಮ್ಮ ಮನೇಲಿ ಇನ್ನೂವರೆಗೂ ಯಾರು ಸ್ನಾನ ಪೂಜೆ ಇಲ್ಲದೆ ಟೀ ಎಲ್ಲ ಕುಡಿಯಲ್ಲ, ಏನು ಮಾಡಲ್ಲ. ಬೆಳಗ್ಗೆಲ್ಲ ಮಾಡಿಬಿಟ್ಟೆ ಸ್ವಲ್ಪ ಸ್ಪೂನ್ ಕೊಡಿ ಅಂತ. ಸ್ಪೂನ್ ಕೊಡ್ಲಾ? ಸೊ ಹೇಗನ್ಸುತ್ತೆ ಈ ತರ ಒಂದು? ಅಯ್ಯೋ ಚೆನ್ನಾಗಿದೆ. ಬಸವಣ್ಣವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆಲ್ಲ ಈ ಚಾನಲಿಂದ ಎಷ್ಟೋ ವರ್ಷದ ವಚನಗಳೆಲ್ಲ ಮರ್ತು ಹೋಗ್ಬಿಟ್ಟಿರ್ತಾರೆ. ಇದು ನೋಡ್ತಾ ನೋಡ್ತಾ ನಮ್ಮ ಬಿಜಾಪುರ ಸೈಡ್ ಅಂತೂ ಎಲ್ಲರೂ ಬಸವ ಚಾನಲ್ ನೋಡ್ತಾನೆ ಇರೋದು. ಹೌದು, ತುಂಬಾ ಜನ ಬಂದು ಹೇಳಿದ್ದಾರೆ ಕೂಡ. ಅವ್ರಿಗೆ ಅಂದ್ರೆ ಎಲ್ಲೋ ಒಂದು ಇದಿತ್ತು, ಯಾವ್ದಾದ್ರು ಒಂದ್ರಿಂದ ನಮ್ಮ ಬರೀ ಧಾರಾವಾಹಿಗಳು ಹೇಳ್ಬೇಕು ಅಂತ. ಹೌದು, ಬರೀ ಧಾರಾವಾಹಿಗಳು ನೋಡೋದು, ಪಿಕ್ಚರ್ಗಳು ಅದೇ ಆಗ್ತಾ ಇತ್ತು. ಇದು ಅಂದ್ರೆ ಫುಲ್ ಬೆಳಗಿನ ಸಾಯಂಕಾಲ ಎಲ್ಲ ನಮ್ಮ ಬಸವಣ್ಣವ್ರದ್ದು ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಇವಾಗ. ಹೌದು ಹೌದು, ತುಂಬಾ ಸಂತೋಷ. ನೀವು ಇನ್ನು ಎಷ್ಟೋ ಜನ ಗೊತ್ತಿಲ್ದವ್ರಿಗೂ ನೀವು ಹೇಳ್ಬೇಕು, ಯಾಕಂದ್ರೆ ನೀವು ಅದೇ ತತ್ವದಲ್ಲಿ ಅದೇ ವಿಚಾರದಲ್ಲಿ ಇರೋದ್ರಿಂದ. ಏನ್ ಬೇಕು? ಎಣ್ಣೆನಾ? ಈ ಬಸವ ಚಾನಲಿಂದ ಎಲ್ರಿಗೂ ಜಾಸ್ತಿ ವಚನಗಳೆಲ್ಲ ಗೊತ್ತಾಗ್ತಾ ಇರುತ್ತೆ. ಮರ್ತಿರೋರು ತಿರ್ಗಾ ಜ್ಞಾಪಿಸ್ಕೋತಾ ಇದ್ದಾರೆ. ನಿಜವಾಗ್ಲೂ ಈ ಶಾಲೆಯಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಒಂದೆರಡು ವಚನ ಬಗ್ಗೆ ಮಾತ್ರ ಗೊತ್ತಿತ್ತು ಎಲ್ರಿಗೂ ಅಷ್ಟೇ. ಈಗ ಬಹಳಷ್ಟು ವಚನಗಳೆಲ್ಲ ಗೊತ್ತಾಗ್ತಾ ಇದೆ. ಇದನ್ನ ಹಿಂಗೆ ಸಣ್ಣ ಉಂಡೆಗಳು ಮಾಡ್ಕೊಂಡ್ಬಿಟ್ಟು ಈ ತರ ಉಂಡೆ ಮಾಡ್ಕೊಂಡ್ಬಿಟ್ಟು ಲಟ್ಸ್. ಈಗ ಹಿಟ್ಟು 10 ನಿಮಿಷ ನೆಂದಿದೆ. ಇದನ್ನ ಸಣ್ಣದಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಚಪಾತಿ ತರ ಲಟ್ಟಿಸ್ಬೇಕು. ಓಕೆ, ಬೇಕಾಯ್ತು? ಇಲ್ಲ, ಪೌಲನ್ ಬೇಡ. ಅಂದ್ರೆ 10 ನಿಮಿಷ ನೆಂದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಆಗುತ್ತೆ ಅಂತ. ಅವಾಗಿಂದ ಅವಾಗ ಕಲಿಸಿದ್ರೆ ಎಲ್ಲ ಕೈಗೆಲ್ಲ ಅಂಟ್ಕೊಂಡು, ಅದಕ್ಕೋಸ್ಕರ ಸ್ವಲ್ಪ ನೆಂದ್ರೆ ಚೆನ್ನಾಗಿ. ಯಾರಿಗೆ ಇಷ್ಟ ಇದು? ಮೊಮ್ಮಗಳಿದ್ದಾಳಲ್ಲ, ಮೊಮ್ಮಗಳು ಸ್ವಲ್ಪ ಸ್ವೀಟ್ ತಿನ್ನೋದು. ತಿಂತಾಳ ಸ್ವೀಟ್. ನಾವೆಲ್ಲ ಸ್ವಲ್ಪ ಖಾರ ಜಾಸ್ತಿ, ಮೊಮ್ಮಗಳು ತಿಂತಾಳೆ. ಮಾಡ್ತಾ ಇರ್ತೀರಾ ಮನೆಯಲ್ಲಿ ಈ ತರ ಎಲ್ಲ ಹೋಳಿಗೆಗಳು ಎಲ್ಲ ತಿಂಡಿಗಳೆಲ್ಲ ಮೊಮ್ಮಗಳಿಗೆ? ಹೋಳಿಗೆಗಳಂತೂ ಮಾಡ್ತಾನೆ ಇರ್ತೀವಿ ಇವಾಗ. ಈಗೇನು ಮೊಮ್ಮಗಳು ಸ್ಕೂಲ್ಗೆ ಹೋಗ್ತಾಳ? ಇವಾಗ 1 ತಿಂಗಳಿಂದ ಇವಾಗ ಪ್ರೀ ನರ್ಸರಿ ಪ್ರೀ ನರ್ಸರಿ ಅಲ್ಲೇ ಯಶವಂತಪುರಲ್ಲಿ ಹೋಗ್ತಾ. ಇದು ಪೂರಿ ತರ ಪೂರಿ ತರ ಹೇಳಿದ್ರಲ್ವಾ? ಪೂರಿ ತರ ಲಟ್ಸ್ಬಿಟ್ಟು ಮೆತ್ತಗೆ ಸ್ವಲ್ಪ ಬೇಯಿಸ್ಬೇಕು. ಓಕೆ ಓಕೆ, ಸರಿ. ಒಂದೇ ಸಲ 4 ಲಟ್ಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಲಟ್ಸ್ಕೊಳ್ಳಿ, ಆಮೇಲೆ ಒಟ್ಟಿಗೆ ಕಾಯಿಸಿ. ಓಕೆ ಓಕೆ, ಸರಿ. ಸ್ವಲ್ಪ ತೆಳುನೇ ಆಗ್ಬೇಕಲ್ವಾ? ತೆಳು ಮಾಡ್ಬೇಕಾಗುತ್ತೆ. ದಪ್ಪ ಇದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಮೆತ್ತಗೆ ಎಲ್ಲಿ ದಪ್ಪ ಇದ್ರೆ ಗಟ್ಟಿ ಬರುತ್ತೆ, ಮೆತ್ತಗೆ ಬರುತ್ತೆ. ಇದು ಮೈದಾ ಅಲ್ವಾ, ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ರೇನೆ ಚೆನ್ನಾಗಿ ಬರೋದು, ಇಲ್ಲಾಂದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಹೌದು, ಚೆನ್ನಾಗಿ ತೆಳುವಾಗಿ ತುಂಬಾ ತೆಳುವಾಗಿರ್ಬೇಕಿದು. ತುಂಬಾ ಅರ್ಜೆಂಟ್ ಮಾಡಕ್ಕಾಗಲ್ಲ. ಹೌದೌದು, ಚೆನ್ನಾಗಿ ನೀಟಾಗಿ ಒಂದೇನ ಹೋಲಾಗ್ಬಿಟ್ರೆ ಸಕ್ಕರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಆ ಥರ ತುಂಬಾ ನೀಟಾಗಿ ಮಾಡ್ಬೇಕು. ನೀವು ಹೋಳಿಗೆಗಳೆಲ್ಲ ಯಾವಾಗ ಮಾಡ್ತೀರಾ? ಅಂದ್ರೆ ಪ್ರತಿ ಅಮಾವಾಸ್ಯೆಗೂ ಬೇಕು. ಪ್ರತಿ ಅಮಾವಾಸ್ಯೆಗೂ ಬೇಕು ನೈವೇದ್ಯಕ್ಕೆ. ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬಗಳು ಜಾಸ್ತಿ ಹೋಳಿಗೆನೇ ಮಾಡೋದು. ಸೊ ಹಾಗಾಗಿ ಹೋಳಿಗೆ ಮಾಡಿ ಚೆನ್ನಾಗಿ ಅಭ್ಯಾಸ ಇದೆ. ಚೆನ್ನಾಗಿ ಅಭ್ಯಾಸ ಇದೆ ಹೋಳಿಗೆ. ಇವಾಗಂತೂ ಮಾವಿನಕಾಯಿ ಹಣ್ಣು ಬಂದ್ಬಿಟ್ರೆ ನಮ್ಮ ಕಡೆ ಮಾವಿನಕಾಯಿ ಸೀಕರಣೆ ಜಾಸ್ತಿ. ವಾರಕ್ಕೊಂದ್ಸಲ ಆದ್ರೂ ಮಾಮೂಲು ಒಬ್ಬಟ್ಟು ಬೇಕು ಅಂತಾನೆ ಮಾಡ್ತಾರೆ. ಅಂದ್ರೆ ಸೀಕರಣೆ ಜೊತೆ ಸಿಹಿ ಜೊತೆಗೆ ಮಾವಿನಕಾಯಿ ಸೀಕರಣೆ ಅಂತ ಕಲಿಸ್ಬಿಟ್ಟು ಅದ್ರ ಜೊತೆಗೆ ಜಾಸ್ತಿ ಹೋಳಿಗೆ ಜಾಸ್ತಿ ಮಾಡೋದು ಊರಲ್ಲಿ. ಆಮೇಲೆ ಮಾದ್ಲಿ ಅಂತ ಮಾಡ್ತೀವಲ್ವಾ, ಅದೆಲ್ಲ ಸೀಕರಣೆಗೆ ಜಾಸ್ತಿ ಮಾಡೋದು. ಆಮೇಲೆ ಆಯ್ತು ಲಟ್ಸಿ, ಆಮೇಲೆ ತವಾ ಕೊಡಿ. ಓಕೆ, ಸ್ಟವ್ ಹಚ್ಕೊಂಬಿಡಿ. ಇದಕ್ಕೇನಾದ್ರೂ ಹಾಕಕ್ಕಿದೆಯಾ? ತುಪ್ಪ ಏನಾದ್ರು ಆಮೇಲೆ ಮಾಡುವಾಗ ಬೇಯಿಸ್ಬಿಟ್ಟು ಇಲ್ಲಿ ಕೆಳಗಡೆ. ಬೇಯಿಸಿದ್ಮೇಲೆ ಬೇಯಿಸಿದ್ಮೇಲೆ ಸಕ್ಕರೆ. ಸಕ್ಕರೆ ಬೇಯಿಸಿದ್ಮೇಲೆ ಅಲ್ಲಿ ಕಾವಲಿಗೆ ಹಾಕುವಾಗ ತುಪ್ಪ ಇಲ್ಲ, ಏನು ಬೇಡವಾ, ಕೆಳಗಡೆನೆ ಹಾಕಬೇಕು. ಕೆಳಗಡೆ ಮೇಲೆ ಸಕ್ಕರೆ ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕೆಳಗಡೆ ತುಪ್ಪನೂ ಹಾಕಲ್ಲ, ಕೆಳಗಡೆ ತುಪ್ಪ ಸವರ್ಬಿಟ್ಟು ಆಮೇಲೆ ಸಕ್ಕರೆ ಹಾಕಿ ಫೋಲ್ಡ್ ಮಾಡಿ ಮೇಲೆ ಭಾರ ಇಟ್ಬಿಟ್ರೆ ಚೆನ್ನಾಗಿ ಅಂಟ್ಕೊಂಡ್ಬಿಟ್ಟು ಮೆತ್ತಗಿರುತ್ತೆ. ಬಿಸಿ ಆಗಿದೆಯಾ? ಇನ್ನು ಸ್ವಲ್ಪ ಆಗ್ಬೇಕಷ್ಟೇನಾ?
ಮತ್ತೆ ಈಗೇನ್ ಮಾಡ್ತಾಳೆ ಮೊಮ್ಮಗಳು? ಮೊಮ್ಮಗಳು ಬೆಳಗ್ಗೆ 9 ಗಂಟೆಗೆ ಹೋಗ್ತಾಳೆ, 1 ಗಂಟೆಗೆಲ್ಲ ಬಂದ್ಬಿಡ್ತಾಳೆ. ಹಾಫ್ ಡೇ ಇರುತ್ತಲ್ವಾ ಪ್ರೀ ಸ್ಕೂಲ್ ಅಂದ್ರೆ? ಪ್ರೀ ನರ್ಸರಿ ಅಲ್ವಾ. ಹೌದು ಹೌದು. ಅವಳಿಂದ ಟೈಮ್ ಪಾಸ್ ಆಗುತ್ತೆ ಚೆನ್ನಾಗಿ. ಹೌದು, ಯೂಶಲಿ ಎಸ್ಪೆಷಲಿ ಒಂದ್ಸತಿ ಮೊಮ್ಮಕ್ಕಳಾದ್ಮೇಲೆ ಯಾವಾಗ್ಲೂ ಬಿಸಿನೇ ಇರ್ತೀರಾ. ಚಿಕ್ಕವಳು ಚೆನ್ನಾಗಿ ಮಾತು ಜಾಸ್ತಿ, ಇವಾಗಲೇ ವಚನ ಎಲ್ಲ ಹೇಳ್ತಾಳೆ. ಅವಳಿಲ್ಲ ಅಂದ್ರೆ ಮನೇಲಿ ಬೋರ್ ಹೊಡಿಯೋದು ಅಂತ ಆಗತ್ತೆ. ಹೌದು, ಮಕ್ಳಿದ್ರೆ ಇದು ಜಾಸ್ತಿ ಗಟ್ಟಿ ಆಗತ್ತರ ಬಯಸ್ಬಾರ್ದು, ಬೇಗನೆ ತೆಗೆದ್ಬಿಟ್ಟು. ಓಕೆ ಸರಿ. ನೀವಾಗಾದ್ರೆ ಮಾಡ್ಕೊಳ್ತಾ ಹೇಗಿದ್ರು ನೀವು ವಚನ ಎಲ್ಲ ನಿಮ್ಮ ಅಕ್ಕನ ಬಳಗ ಇದ್ರಲ್ಲಿ ಹೇಳ್ತೀರಲ್ಲ, ಒಂದು ವಚನ ಹೇಳ್ತೀರಾ? ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ದಡೆಯಲೊಂದು ಮನೆಯ ಮಾಡಿ, ಸಮುದ್ರದ ದಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೊರೆಗಳಿಗಂಜಿದೊಡೆ ಎಂತಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ತುಂಬ ಸೊಗಸಾಗಿ ಹೇಳಿದ್ರ. ನಿಮ್ಮ ಇದೇ ವಚನನ ಗ್ರೂಪ್ ಅಲ್ಲಿ ಕೇಳಿದ್ದೆ ನಾನು, ಪ್ರಾರ್ಥನೆ ಮಾಡಿದ್ರಲ್ವಾ? ಪ್ರಾರ್ಥನೆಗೆ ಫಸ್ಟ್ ಇದೇ ಹೇಳೋದು ನಾವು, ಯಾವಾಗಲೂ ಪ್ರತಿ ಸಲ ಇದೇ ಹೇಳೋದು, ಪ್ರಾರ್ಥನೆ ಮಾಡೋದು. ಆಮೇಲೆ ಅಷ್ಟಿಗೆ ಓಂ ಗುರು ಬಸವ ಪ್ರಭು. ಓಕೆ ಓಕೆ. ಇದು ಈ ಥರ ಸುಬ್ಳಿ ಮಾಡಿಬಿಟ್ಟು ಇಂಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಅಂಟ್ಕೊಂಡು ಮೆತ್ತಿಗಿರುತ್ತೆ. ಓಕೆ. ಇದು ಎಷ್ಟು ದಿನ ಇಡ್ಬೋದು ಇದು? ಅದು ಏನು ಸುಮಾರು ಒಂದು ತಿಂಗಳವರೆಗೂ ಉಪಯೋಗಿಸ್ಬೋದು, ಏನಾಗಲ್ಲ ಮೇಡಮ್. ಎಲ್ಲ ಟೂರ್ಗೆಲ್ಲ ತೊಗೊಂಡು ಮಕ್ಕಳಿಗೆ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಕರೆಕ್ಟ್. ಈಗ ಕೆಲವೊಂದ್ ಕಡೆ ಈಗ ಹೋಟ್ಲಲ್ಲೆಲ್ಲ ಬೇಡ ಅಂದ್ರೆ ಇಂಥದೆಲ್ಲ ಈ ತರ. ಆಮೇಲೆ ನಾವು ಶೇಂಗಾ ಹೋಳಿಗೆ ಮಾಡ್ತೀವಲ್ವಾ ರೀ, ಅದು ಎಲ್ಲ ಟೂರ್ಗೆ ಹೋಗಾಗೆಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋದ್ರೆ ಎಷ್ಟು ದಿವಸ ಆದ್ರೂ ಕೆಡಲ್ಲ. ಹೌದು, ಇಂಥದೆಲ್ಲ ಸ್ವಲ್ಪ ಕಲಿಬೇಕು, ಯಾಕಂದ್ರೆ ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ ಓದಲೆಲ್ಲ. ಹೌದು ಹೌದು ಹೌದು. ಈ ತರ ಫೋಲ್ಡ್ ಮಾಡಿಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಅಂಟ್ಕೊಳ್ಳುತ್ತೆ. ಈ ಸುರುಳಿ ಹೋಳಿಗೆ ಅಂದ್ರೆ ಇದೇ ಸುರುಳಿ ಹಿಂಗ್ ಮಾಡ್ತೀವಲ್ವಾ, ಅದಕ್ಕೆ ಸುರುಳಿ ಹೋಳಿಗೆ ಅನ್ನೋದು. ಆಮೇಲೆ ಇದ್ರ ಮೇಲೆ ಒಂದ್ ಸ್ವಲ್ಪ ಭಾರ ಹಾಕ್ಬಿಟ್ಟು 1 hour ಇಟ್ಬಿಟ್ರೆ ಚೆನ್ನಾಗಿ ಅಂಟ್ಕೊಳತ್ತೆ. ಈ ತರ ಬಿಟ್ಕೊಳಲ್ಲ ಅಂತ. ಈಗ ಹೆಂಗ್ ಭಾರ ಹಾಕ್ತೀರಾ? ಇವಾಗ ಅದು ಮಣೆ ಕೊಡಿ. ಮನೇಲಾದ್ರೆ ಯಾವ ತರ ಭಾರ? ಮಣೆ ಇದೇ ತರ ಮಣೆನೆ, ಕೆಳಗಡೆ ಸ್ವಲ್ಪ ಭಾರ ಇರುವಂತ ಮಣೆ. ಇಲ್ಲಾಂದ್ರೆ ಮೇಲೆ ಏನಾನ ಒಂದ್ ಭಾರ, ಕಾಳುಗಳು ಅದು ಏನಾದ್ರು ವೆಯ್ಟ್ ಇರೋ ಸ್ವಲ್ಪ ಪ್ರೆಸ್ ಮಾಡಿ 1 hour ಇಟ್ಬಿಟ್ರೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಬಿಟ್ಕೊಳ್ಳಲ್ಲ ಅಂತ. ನೀವು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಬಿಸಿ ಇರುತ್ತಲ್ವಾ, ಅದು ಸಕ್ಕರೆ ಸೋರ್ಕೊಳ್ಳುತ್ತೆ, ಹೊರಗೆ ಬೀಳಲ್ಲ. ಈ ತರ ಇಟ್ಬಿಟ್ರೆ ಪ್ರೆಸ್ ಆಗುತ್ತೆ, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ಈಗ ಸದ್ಯಕ್ಕೆ ಆಗಿದೆ ಹಾಗಾದ್ರೆ ಅಲ್ವಾ? ಇದು ಸುರುಳಿ ಹೋಳಿಗೆ ಇವಾಗ ರೆಡಿ ಆಗಿದೆ. ಇದು ಸ್ವೀಟ್ ಜೊತೆಗೆ ಒಂದು ಹೀರೆಕಾಯಿ ಚಟ್ನಿ ಮತ್ತೆ ಚಪಾತಿ ಮಾಡಿದ್ದೀನಿ. ಆಗ ಮಾಡಿರುವಂತಹ ಹೀರೆಕಾಯಿ ಚಟ್ನಿಗೆ ನೀವು ಚಪಾತಿ ಮಾಡ್ಕೊಂಡ್ ಬಂದಿದ್ದೀರಾ, ಇದೆರಡು ಕಾಂಬಿನೇಷನ್ಗೆ ಅಲ್ವಾ? ಓಕೆ. ಚಟ್ನಿ ಮತ್ತೆ ಒಂದು ಸಿಹಿ ಸುರುಳಿ ಹೋಳಿಗೆ. ವಿಭೂತಿ ಹಚ್ಚೋದ್ರಿಂದ ಪ್ರಸಾದ ಆಗುತ್ತೆ. ಪ್ರಸಾದ ಅಂದರೆ ಟೇಸ್ಟ್ ರುಚಿ ಬರುತ್ತೆ. ಹೌದೌದು. ಸುರುಳಿ ಹೋಳಿಗೆ ಮತ್ತು ಹೀರೆಕಾಯಿ ಚಟ್ನಿ ಚಪಾತಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಓಕೆ. ಫಸ್ಟ್ ಸಿಹಿ ತಿನ್ಬೇಕಾ ಖಾರ? ಸಿಹಿ ಫಸ್ಟ್ ಬಾಯಿ ಸಿಹಿ ಮಾಡಿಕೊಂಡು ಮತ್ತೆ ಆಮೇಲೆ ಚಟ್ನಿ ನೋಡಿ ಟೇಸ್ಟ್. ಓಕೆ. ಸೊ ನೀವು ಹೇಳಿದಾಗೆ ಬಿಸಿ ಬಿಸಿಯಾದ ಸ್ವಲ್ಪ ಅರ್ದ್ರೆ ಚೆನ್ನಾಗಿರುತ್ತೆ. ತುಂಬ ಬಿಸಿ ಏನಿಲ್ಲ, ಅಂದರೆ ಬೆಚ್ಚಗೆ ಇದೆ ಅಂತ ಹೇಳ್ತಾರಲ್ಲ ಆ ಥರ ಇದೆ, ಮೈಲ್ಡ್ ಆಗೇ ಇದೆ, ಪರವಾಗಿಲ್ಲ. ಇದು ಹಿಂಗೆ ಹೇಗೆ ನೀವು ತಿನ್ನೋದೇ ಕಚ್ಕೊಂಡೇ ತಿನ್ನುವಂಥದ್ದಾ? ಕಚ್ಚಕಾಯಿ ತಿಂತೀರಾ ಆ ಥರ ಬಿಚ್ಚೋದೇನಿಲ್ಲ.
ತುಂಬ ಸ್ವಾದಿಷ್ಟವಾಗಿದೆ. ತುಪ್ಪ ಮತ್ತೆ ಇದ್ರದ್ದು ಮನೆಯಲ್ಲೇ ಸಕ್ಕರೆ ಪುಡಿ ಎಲ್ಲ ಕಾಯಿಸಿರೋ ತುಪ್ಪ. ಮನೇಲೆ ಅದಕ್ಕೆ ಒಳ್ಳೆ ಘಮ ಘಮ ಇದೆ. ನಾವು ಹೊರಗಡೆ ಡೌಟ್ ಆಯ್ತು ನನಗೆ, ಹೊರಗಡೆ ಇಷ್ಟು ರುಚಿ ಇರಲ್ಲ. ಮತ್ತೆ ತುಂಬಾ ಸ್ಮೂತ್ ಆಗಿದೆ. ಅದೇ ಜಾಸ್ತಿ ಬೇಯಿಸಬಾರದು, ಜಾಸ್ತಿ ಅದೇ ತುಂಬಾ ಮೆತ್ತಗಿದೆ. ಮಕ್ಕಳಿಗೆ ನೀವು ಹೇಳಿದಂಗೆ ತುಂಬಾ ಖುಷಿ ಆಗತ್ತೆ, ತುಂಬಾ ರುಚಿಯಾಗಿ ಎಲ್ಲ ಹಾಕಿ ಕಳಿಸ್ಬೋದು ಮಕ್ಕಳಿಗೆ ಬೆಳಗ್ಗೆ. ಹೌದು ಹೌದು, ತುಂಬಾ ಚೆನ್ನಾಗಿದೆ. ಒಂಥರ ಸ್ಪೆಷಲ್ ಆಗೇ ಇದೆ. ಮಾಮೂಲಿ ಹೋಳಿಗೆ ಅಂದ್ರೆ ನಾವು ತಲೆಯಲ್ಲಿ ಬೇರೆ ಏನೋ ಇರುತ್ತೆ, ಇದೊಂದು ಯೂನಿಕ್ ಆಗಿ ಅಪರೂಪವಾಗಿ ಮಾಡ್ಕೋಬಹುದು. ಓಕೆ, ಇವಾಗ ಹೀರೆಕಾಯಿ ಚಟ್ನಿ ಒಂದು ಒಳ್ಳೆಯ ಆರೋಗ್ಯ ಭರಿತ ತರಕಾರಿ ಇದು. ಒಳ್ಳೆ ರುಚಿಯಾಗಿದೆ. ಸಪ್ಪೆ ಇದೆಯಲ್ಲ, ಇದಕ್ಕೆ ಖಾರವಾಗಿದೆ, ಸ್ಪೈಸಿಯಾಗಿ ಮಾಡಿದ್ದೀರಾ, ಬಟ್ ಚೆನ್ನಾಗಿದೆ. ಏನದು ಹೀರೆಕಾಯಿ ಒಳ್ಳೆ ಪರಿಮಳ ಬರ್ತಾ ಇದೆ, ರುಚಿಯಾಗಿದೆ. ಒಂದು ಖಾರ ಮತ್ತೆ ಒಂದು ಸಿಹಿ ಎರಡೂ ಕೂಡ ಬಹಳ ರುಚಿಯಾಗಿ ಮಾಡಿದ್ದೀರಾ ನಮ್ಮ ಖಾನಾವಳಿಗೆ ಬಂದು. ಅದು ನಿಮ್ಮ ಬಿಜಾಪುರದ ಸ್ಟೈಲಲ್ಲಿ ಮಾಡಿದ್ದೀರಾ. ಎರಡು ತುಂಬ ರುಚಿಯಾಗಿದೆ. ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವವಾಹಿನಿ ಕಡೆಯಿಂದ ನಿಮಗೊಂದು ಕಿರು ಕಾಣಿಕೆ. ಎಲ್ಲರಿಗೂ ಶರಣ. ನನಗೆ ಇಲ್ಲೊಂದು ಅಡುಗೆ ಕಾರ್ಯಕ್ರಮಕ್ಕೆ ಸಮಯ ಸಿಕ್ಕಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಹೀರೆಕಾಯಿ ಚಟ್ನಿ ಮತ್ತು ಸುರುಳಿ ಹೋಳಿಗೆಯನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.